ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ಬ್ಲಾಗ್ನಲ್ಲಿ ವರ್ಷಕ್ಕೆ ಕೇವಲ 28 ದಿನ ಮಾತ್ರ ಭಕ್ತರ ದರ್ಶನಕ್ಕೆ ತೆರೆಯುವಂಥ ಕೊಟ್ಟಿಯೂರು ಮಹಾದೇವ ದೇವಸ್ಥಾನಕ್ಕೆ ಯಾವ ಥರ ಹೋಗಿ ದರ್ಶನ ಮಾಡಿದ್ವಿ ಮತ್ತು ದೇವಸ್ಥಾನದ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಾನು ಫ್ರೆಂಡ್ ಎಲ್ಲ ಸೇರ್ಕೊಂಡು ಕಾರಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಫ್ರೆಂಡ್ ಬಂದು 1/4 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದ. ಸೊ ನಾನು ಆಫೀಸ್ ಮುಗಿಸಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಸೊ ನಾನು ಬಂದು ಇಮಿಡಿಯೇಟ್ ಜಾಯ್ನ್ ಆದೆ. ಅಲ್ಲಿ ನಾನೇ ಲೇಟ್ ಅಂತ ಅನ್ಕೊಂಡ್ರೆ ಅಲ್ಲಿ ನನ್ನ ಫ್ರೆಂಡ್ಸ್ ಇಬ್ರು ಕೂಡ ಲೇಟ್ ಆಗಿ ಬಂದು ಜಾಯ್ನ್ ಆದ್ರು. ಅಲ್ಲಿಂದ ನಮ್ಮೆಲ್ಲರ ಜರ್ನಿ ಸ್ಟಾರ್ಟ್ ಆಯ್ತು. ಹಾಗೆ ಕಾರಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಫನ್ನಿ ಮೂಮೆಂಟ್ ನ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಸೆಲೆಕ್ಟ್ ಮಾಡಿದ ರೂಟ್ ಯಾವುದು ಅಂತಂದ್ರೆ ಮೈಸೂರಿಂದ ಹುಣಸೂರು ಟು ನಾಗರಹೊಳೆಯಿಂದ ಸೊ ಮಾನಂತವಾಡಿಯಿಂದ ಕೊಟ್ಟಿಯೂರು ಹೋಗ್ಬೇಕಂತ ಹೊರಟ್ವಿ. ಹಾಗೆ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಕಾರ್ನ ಸೈಡ್ಗೆ ಹಾಕಿದ್ವಿ. ಆಲ್ಮೋಸ್ಟ್ 3:30 ಮಿಡ್ ನೈಟ್ ಆಗಿತ್ತು. ಅಲ್ಲೇ ಪಕ್ಕದಲ್ಲಿದ್ದ ರೆಸ್ಟೋರೆಂಟ್ ಅಲ್ಲಿ ಒಂದು ಟೀ ಕುಡಿದು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಬೆಳಗಿನ ಜಾವ 6 ಗಂಟೆ ಅಷ್ಟರಲ್ಲಿ ಕೊಟ್ಟಿಯೂರು ಟೆಂಪಲ್ನ ರೀಚ್ ಆದ್ವಿ. ಅಲ್ಲಿನ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. 10 ನಿಮಿಷಕ್ಕೆ ಒಂದ್ಸಲ ಮಳೆ ಬರ್ತಿರೋದ್ರಿಂದ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಸ್ನಾನ ಮಾಡೋಣ ಅಂತ ಅಲ್ಲೇ ಇದ್ದ ನದಿ ಹತ್ರ ಹೋದ್ವಿ. ಇಲ್ಲಿ ನಿಮಗೆ ಬಾವಲಿ ನದಿ ಅಂತ ಒಂದು ಪುಣ್ಯ ನದಿ ಸಿಗುತ್ತೆ. ಇಲ್ಲಿ 2 ದೇವಸ್ಥಾನಗಳಿವೆ. ಬಾವಲಿ ನದಿಗೆ ಆ ಕಡೆ ಇರೋದು ಬಂದು ಅಕ್ಕರೆ ಕೊಟ್ಟಿಯೂರು ಅಂತ ಹೇಳ್ತಾರೆ, ಈ ಕಡೆ ಇರೋದು ಬಂದು ಇಕ್ಕರೆ ಕೊಟ್ಟಿಯೂರು ಅಂತ ಹೇಳ್ತಾರೆ. ಕಾರ್ನ ಪಾರ್ಕ್ ಮಾಡಿ ಸ್ವಲ್ಪ ಮುಂದೆ ಬಂದ್ರೆ ಸಾಕು, ನಿಮ್ಗೆ ಬಾವಲಿ ನದಿ ಅಂತ ಸಿಗುತ್ತೆ. ಅಲ್ಲಿ ನಿಮ್ಗೆ 2 ರಿಂದ 3 ಬ್ರಿಡ್ಜ್ ಇರುತ್ತೆ ನದಿನ ದಾಟ್ಲಿಕ್ಕೆ. ನದಿಲಂತೂ ನೀರು ತುಂಬಾನೇ ಕಡಿಮೆ ಇತ್ತು. ಆದ್ರಿಂದ ನಾವು ಆರಾಮಾಗಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ರೆಡಿ ಆಗೋಣ ಅಂತ ಹೊರಟ್ವಿ. ದೇವಸ್ಥಾನದಲ್ಲಿ ಟ್ರೆಡಿಷನಲ್ ಡ್ರೆಸ್ ಅಷ್ಟೇ ಅಲೋ ಇದ್ದಿದ್ರಿಂದ ಹುಡುಗರಿಗೆ ಪಂಚಶಲ್ಯ ಮತ್ತೆ ಲೇಡೀಸ್ಗೆ ಸ್ಯಾರಿ ಅಷ್ಟೇ ಅಲೋ ಇದ್ದಿತ್ತು. ಸೊ ಆದ್ರಿಂದ ನಾವು ಪಂಚಶಲ್ಯ ಹಾಕೊಂಡು ರೆಡಿಯಾಗಿ ನಾವು ದೇವರ ದರ್ಶನಕ್ಕೆ ಹೊರಟ್ವಿ. ಸೊ ನಾವು ಹೋದಾಗ ವೈಶಾಖ ಮಹೋತ್ಸವದ ಲಾಸ್ಟ್ 2 ದಿನ ಇದ್ದಾಗ ಹೋಗಿದ್ದು. ಜನ ಸ್ವಲ್ಪ ಕಡಿಮೆನೇ ಇದ್ರು. ನಮಗೆ 20 ರಿಂದ 25 ನಿಮಿಷದಲ್ಲಿ ದೇವರ ದರ್ಶನ ಆಯ್ತು. ಹಾಗೆ ಇಲ್ಲಿನ ವಿಶೇಷತೆ ಏನು ಅಂದ್ರೆ ಯಾಕೆ ಬರೀ 28 ದಿನ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ ಅಂದ್ರೆ, ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ದಕ್ಷ ಪ್ರಜಾಪತಿಯು ಯಜ್ಞವನ್ನ ಹಮ್ಮಿಕೊಂಡಿರ್ತಾನೆ. ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಜೀವರಾಶಿಗಳಿಗೆ ಆಹ್ವಾನ ಕೊಟ್ಟಿರ್ತಾನೆ. ಆದರೆ ತನ್ನ ಮಗಳಾದ ಸತೀದೇವಿ ಹಾಗೂ ತನ್ನ ಅಳಿಯನಾದ ಶಿವನಿಗೆ ಯಾವುದೇ ಆಹ್ವಾನ ಇರೋದಿಲ್ಲ. ಆದರೂ ಸತೀದೇವಿ ತನ್ನ ತವರು ಮನೆಯಲ್ಲಿ ನಡೀತಿರ್ತಕ್ಕಂಥ ತನ್ನ ತಂದೆ ನಡೆಸುತ್ತಿರುವ ಯಜ್ಞ ಅಂತ ಹೇಳಿ ಯಜ್ಞದಲ್ಲಿ ಭಾಗವಹಿಸ್ತಾರೆ. ಆದರೆ ದಕ್ಷ ಪ್ರಜಾಪತಿ ತನ್ನ ಮಗಳನ್ನು ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ ಮತ್ತು ಶಿವನಿಗೆ ಅವಮಾನವನ್ನ ಮಾಡ್ತಾರೆ. ಈ ಅವಮಾನವನ್ನು ತಾಳಲಾರದೆ ಸತೀದೇವಿ ಸಜೀವವಾಗಿ ಯಜ್ಞ ಕುಂಡಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡು ಬಿಡ್ತಾರೆ. ಈ ಸುದ್ದಿ ಶಿವನಿಗೆ ತಿಳಿದು ಶಿವ ತುಂಬಾ ಕೋಪಗೊಂಡು ಉಗ್ರನಾಗಿ ವೀರಭದ್ರನನ್ನು ಸೃಷ್ಟಿಸ್ತಾರಂತೆ. ವೀರಭದ್ರ ಬಂದು ದಕ್ಷ ಪ್ರಜಾಪತಿಯ ರುಂಡವನ್ನು ತುಂಡರಿಸಿ ಬಿಡ್ತಾರೆ. ಆಗ ವಿಷ್ಣು ಬಂದು ಹೇಳ್ತಾರಂತೆ, ಲೋಕ ಕಲ್ಯಾಣಕ್ಕಾಗಿ ನಡೀತಿರ್ತಕ್ಕಂಥ ಈ ಯಜ್ಞವನ್ನ ನಡೀಲಿಕ್ಕೆ ಬಿಡು, ದಕ್ಷ ಪ್ರಜಾಪತಿಯನ್ನು ಕ್ಷಮಿಸು ಅಂತ ಹೇಳಿದಾಗ ಆಗ ದಕ್ಷ ಪ್ರಜಾಪತಿಗೆ ಒಂದು ಟಗರಿನ ಮುಖವನ್ನ ಇಟ್ಟು ಯಜ್ಞವನ್ನ ನಡೀಲಿಕ್ಕೆ ಅನುಮತಿಯನ್ನು ಕೊಡ್ತಾರಂತೆ. ತಾನು ಅನುಭವಿಸಿದ ನೋವನ್ನು ಇಲ್ಲಿಗೆ ಬರುವ ಯಾವ ಭಕ್ತರು ಸಹ ಅನುಭವಿಸಬಾರದು ಎನ್ನುವಂತ ವರವನ್ನ ನೀಡ್ತಾರಂತೆ. ಸೊ ಈ ಕಾರಣಕ್ಕಾಗಿಯೇ ಸಂಬಂಧಗಳಲ್ಲಿ ಬಿರುಕು, ದಾಂಪತ್ಯದಲ್ಲಿ ಸಮಸ್ಯೆ, ನಾನಾ ಕಾರಣಗಳ ಸಮಸ್ಯೆಗಳನ್ನು ಒತ್ತು ತಂದಂತಹ ಭಕ್ತರು ಶಿವನಿಗೆ ಭಕ್ತಿ ಪೂರ್ವಕವಾಗಿ ತಮ್ಮ ಮನವಿಯನ್ನ ಸಲ್ಲಿಸ್ತಾರಂತೆ. ಅಕ್ಕರೆ ಕೊಟ್ಟಿಯೂರಿನಲ್ಲಿ ವೈಶಾಖ ಮಹೋತ್ಸವ ಅಂತ ಒಂದು ಹಬ್ಬ ನಡೆಯುತ್ತೆ. ಈ ಸಂದರ್ಭದಲ್ಲಿ 28 ದಿನ ಮಾತ್ರ ಪೂಜೆ ನಡೆಯುತ್ತೆ. ಯಾವುದೇ ಗೋಡೆ ಇಲ್ಲದೆ, ಯಾವುದೇ ಚಾವಡಿ ಇಲ್ಲದೆ ನೈಸರ್ಗಿಕವಾಗಿ ನಿರ್ಮಾಣವಾಗಿದೆ. ಈ ದೇವಸ್ಥಾನ ಭಾರತದಲ್ಲಿ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದಿಷ್ಟು ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನದ ವಿಶೇಷ ಆಗಿರುತ್ತೆ. ಮುಂದೆ ನಾವು ಹೋಗಿದ್ದೆ ಇಕ್ಕರೆ ಕೊಟ್ಟಿಯೂರಿಗೆ. ಈ ದೇವಸ್ಥಾನವು ವರ್ಷದಲ್ಲಿ 11 ತಿಂಗಳು ಮಾತ್ರ ಓಪನ್ ಇರುತ್ತೆ. ನಾವು ಅಲ್ಲಿ ದರ್ಶನ ಪಡ್ಕೊಳ್ಳಿಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನ ಓಪನ್ ಇತ್ತು, ಬಟ್ ದೇವರ ದರ್ಶನ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ. ಯಾಕಂದ್ರೆ ವೈಶಾಖ ಮಹೋತ್ಸವ ಟೈಮಲ್ಲಿ ದೇವಸ್ಥಾನ ಕ್ಲೋಸ್ ಇರುತ್ತೆ. ಜಸ್ಟ್ ನೀವು ದೇವಸ್ಥಾನ ಸುತ್ತಾಕೊಂಡು ಬರ್ಬೋದು. ಒನ್ಸ್ ವೈಶಾಖ ಮಹೋತ್ಸವ ಮುಗಿದ್ಮೇಲೆ ಇಕ್ಕರೆ ಕೊಟ್ಟಿಯೂರು ಓಪನ್ ಆಗುತ್ತೆ, ಅಕ್ಕರೆ ಕೊಟ್ಟಿಯೂರು ಕ್ಲೋಸ್ ಆಗುತ್ತೆ. ಮತ್ತೆ ಇಲ್ಲಿನ ವಿಶೇಷ ಏನಪ್ಪಾ ಅಂತಂದ್ರೆ ವಡಪ್ಪು. ನೀವು ಇಲ್ಲಿ ಏನ್ ನೋಡ್ತಾ ಇದ್ರೆ ಇದನ್ನ ವಡಪ್ಪು ಅಂತ ಕರೀತಾರೆ. ಏನಂತ ಅಂದ್ರೆ ಇದನ್ನ ಬೃಹಮುನಿಗಳ ಗಡ್ಡ ಅಂತ ಕರೀತಾರೆ. ಶಿವನ ಭೂತಗಣಗಳು ಬೃಹಮುನಿಗಳ ಗಡ್ಡವನ್ನ ಕಿತ್ತಾಕ್ತಾಗ ಅದು ಇಲ್ಲಿ ಬಿದ್ರು ಆಯ್ತು ಅಂತ ನಂಬ್ತಾರೆ. ಇದನ್ನ ಬಿದ್ರು ಬೊಂಬಿಂದ ತಯಾರು ಮಾಡ್ತಾರೆ. ಸೊ ಇದನ್ನ ಮನೆಯಲ್ಲಿ ಕಟ್ಟಿದ್ರೆ ದೃಷ್ಟಿ ದೋಷ ಇದ್ರೆ ಹೋಗುತ್ತೆ, ಐಶ್ವರ್ಯ ಸಂಪತ್ತು ಬರುತ್ತೆ ಅಂತ ಹೇಳಿ ಕಟ್ತಾರೆ. ಇದು ಈ ಊರಿನ ವಿಶೇಷ ಪ್ರಸಾದ ಆಗಿರುತ್ತೆ. ಇದು ಈ ಸಮಯದಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಟೈಮಲ್ಲಿ ಸಿಗಲ್ಲ. ಸೊ ಆದ್ರಿಂದ ನಾವು ಅದನ್ನ ಒಂದೆರಡು ಪರ್ಚೇಸ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಹೋಗಿದ್ದು ಅಲ್ಲೇ ಪಕ್ಕದ ಹೋಟೆಲ್ಗೆ.
ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಲ್ಲೇ ಟಿಫನ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ರಿಟರ್ನ್ ನಾವು ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ. ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋ. ಈ ಕೊಟ್ಟಿಯೂರ್ ಟೆಂಪಲ್ ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.